ಬೌಲರ್ ಟಮ್ಟೆನಾ? ಟಮ್ಟೆ ಟೀಮ್ ಓನರ್ ಲೋಚನ್. ಆರಂಭದಲ್ಲೇ ಒಂದು ಘೋಷಣೆ ನೀಡ್ತಾ ಇದ್ದಾರೆ ನಮ್ಮ ನಂಜೇಶ್ ಅಣ್ಣ ಅವರು. ಯಾರು ಸಿಕ್ಸ್ ಹೊಡೆದ್ರು ಒಂದು ಸಿಕ್ಸರ್ಗೆ 2,000 ರೂಪಾಯಿ ಅಂತಂದ್ರೆ ನೋಡಿ. ಪ್ರಾರಂಭದಲ್ಲೇ ಒಂದು 5 ಸಿಕ್ಸ್ ಹೊಡೆದ್ರೆ 10,000 ರೂಪಾಯಿ ಫುಲ್ ಕಲೆಕ್ಷನ್ನು. ಒಳ್ಳೆ ಆಪರ್ಚುನಿಟಿ ಸರ್ ನಿಮಗೆ. ಎಸ್, ಪ್ರಾರಂಭದಲ್ಲೇ ಹೊಸ ದಾಂಡಿಗನಾಗಿ ರಾಜೇಶ್ ಅಣ್ಣ ಹಾಗೂ ಮಧು ಅಣ್ಣನ ಇಬ್ಬರ ಒಂದು ಜೊತೆಯಾಟ ಎಷ್ಟರ ಮಟ್ಟಿಗೆ ಸಾಗ್ತದೆ ಕಾದು ನೋಡಬೇಕಾಗ್ತದೆ. ನಮ್ಮ ನಂಜೇಶ್ ಅಣ್ಣ ಅವ್ರ ಕಡೆಯಿಂದ ಒಂದು ಸಿಕ್ಸರ್ಗೆ 2,000 ರೂಪಾಯಿ. ಸ್ಟಪಟಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣಾ ಬಿರುಸಿನಿಂದ ಸಾಗಿ ಬರ್ತಾ ಇದೆ ಲೋಚನ್, ಓನರ್ ಆಫ್ ದ ಟಮ್ಟೆ ಓನರ್ನ ಲೋಚನ್ ಎಸ್ಕಾರ್ಕೆಯಲ್ಲಿ ಮಿಸ್ ಆಯ್ತು. ಇಲ್ಲಿ ನಮ್ಮ ರಾಜೇಶ್ ಅಣ್ಣ ಅವರ ಬಿರುಸಿನ ಬೀಸುವಂತ ಪ್ರಯತ್ನದ ಮುಖಾಂತರವಾಗಿ ಮಿಡ್ವಿಕೆ ಸ್ಕ್ವೇರ್ ಭಾಗದಲ್ಲಿ ಒಂಟಿ ಓಟಗಳ ಪೂರೈಕೆ. ಕ್ಷಮಿಸಿ, ಮಧು ಅಣ್ಣ ಅವರು. ರಾಜೇಶ್ ವೈಡ್ ಹೊಡೆದ ಸೂಚನೆ ನೀಡ್ತಾ ಇದ್ದಾರೆ. ಲೋಚನ್ ಟಮ್ಟೆ ಅನುಭವದ ಹೆಸರುಗಾರಿಕೆ ಆಗ್ತಾ ಇದೆ. ಬಿರುಸಿನ ಹೆಸರುಗಾರಿಕೆ, ನೋ ಬಾಲ್. ಫ್ರೀಟ್ ಅವಕಾಶ ಇಲ್ಲಿ ನೋಡಿ ಪ್ರಾರಂಭದಲ್ಲೇ ಮಾಡಿಕೊಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಫ್ರೀಟ್ ಅವಕಾಶವನ್ನ ಬಳಸ್ಕೊಳ್ತಾರೆ ಕಾದು ನೋಡಬೇಕಾಗ್ತದೆ. ರಾಜೇಶ್ ಸ್ಟ್ರೈಕ್ ಅಲ್ಲಿ ಬಿಗ್ ಶಾಟ್, ಬಟ್ ಇದು ಕ್ಲಿಯರ್ ಆಗಿಲ್ಲ. ಅನುಭವದ ಓಟಗಳು ಬರ್ತಾ ಇದೆ, ಅವಳಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಎಸ್, ಮ್ಯೂಸಿಕ್ ರೆಡಿ ಆಗಿದೆ, ಡಿಜೆ ರೆಡಿ ಆಗಿದೆ. ಈ ತನ್ನ ಮಧ್ಯೆ ಬಹಳಷ್ಟು ಒಂದು ಸುಂದರತೆಯ ಹೊಡೆತ ಇಲ್ಲಿ. ಎಸ್, ಮೊದಲವರ ಮುಕ್ತವನ್ನು ಕಾಣ್ತಾ ಇದ್ದ 7-7. ವೈಡ್ ಹೊಡೆದ ಸೂಚನೆ ವೇಣು ರೆಡ್ಡಿ ಎಸ್ಕಾರ್ಕೆಲ್ಲಿ ಬಹಳಷ್ಟು ಒಂದು ಸುಂದರತೆ ಆ ಒಂದು ತೀರ್ಮಾನವನ್ನು ನೀಡ್ತಾ ಇದ್ದಾರೆ. ಈ ತರ್ಮದ ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ರಾಜೇಶ್ ಸುಂದರತೆ ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ವೇಣು ರೆಡ್ಡಿ, ಎಸ್, ಬಹಳಷ್ಟು ಸುಂದರತೆ ಎಸ್ಕಾರ್ಕೆ ನೋಡಿ. ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ. ಜಿಎಲ್ಆರ್ ವಾರಿಯರ್ಸ್ ವರ್ಸಸ್ ಡಿಸಿಪಿ ಬಾಯ್ಸ್ ಪರವಾಗಿ ಒಂದು ಪಂದ್ಯಾಟ ಪಾಸ್ ಆಗಿ ಬರ್ತಾ ಇದೆ. ಎಂತ ಶಾಟ್ ಇದು. ನಮ್ಮ ನಂಜೇಶ್ ಅಣ್ಣ ಅವ್ರ ಕಡೆಯಿಂದ 2,000 ರೂಪಾಯಿ ಆಲ್ರೆಡಿ ನಿಮಗೆ ಟ್ರಾನ್ಸ್ಫರ್ ಆಗಿದೆ ಅಂತೆ ಸರ್. ನೋಡಿ, ಆಮೇಲೆ ಚೆಕ್ ಮಾಡ್ಕೋಬಹುದು ನೀವು. ನೋಡಿ, 2,000 ರೂಪಾಯಿ ಒಂದು ಸಿಕ್ಸರ್ಗೆ ಆಗಿದೆ ಅಂತೆ, ಟ್ರಾನ್ಸ್ಫರ್ ಆಗಿದೆ ಅಂತೆ ಸರ್. ಬಹಳಷ್ಟು ಒಂದು ಸುಂದರತೆ ಹೊಡೆತ, ಒಂದು ಸಿಕ್ಸರ್ ನಂತರ ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಅಂತ ಒಂದು ರಿವರ್ಸ್ ಪ್ರಯತ್ನ ನೋಡಿ. ಅನುಭವದ ಸಿಕ್ಸರ್ ಮುಖಾಂತರವಾಗಿ ಹಿರಿಯ ಆಟಗಾರನ ಒಂದು ಘರ್ಷಣೆ ಆಗ್ತಾ ಇದೆ ಇಲ್ಲಿ. ಈ ತರ್ಮದ ನಿಧಾನಗತಿಯ ಎಸೆದಂತ ಚೆಂಡು ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ, ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ ಅಲ್ಲಿ.
ಅನುಭವದ ರೀತಿಯ ಎಸ್ಗಾರಿಕೆ ಮುಖಾಂತರವಾಗಿ 17 ಓಟಗಳು 17 ಲಾಸ್ಟ್ ಫಸ್ಟ್ ಗೋ. ರೈಟ್ ಓವರ್. ಎಸ್ 2 ಓವರ್ಗಳು ಮುಕ್ತಾಯಗೊಳ್ತಾ ಇದೆ. 17-17. ಮತ್ತೊಮ್ಮೆ ಲೋಚನ್ ಎಸ್ಗಾರಿಕೆಯಲ್ಲಿ ಅವರ 2ನೇ ಓವರ್ನ ಚಾಲ್ತಿಯಲ್ಲಿ ಮೊದಲನೇ ಎಸ್ಗಾರಿಕೆ. ಸ್ಟ್ರೈಕ್ ಅಲ್ಲಿ ರಾಜೇಶ್. ಪವರ್ ಪ್ಲೇ ಕಂಪ್ಲೀಟ್ ಆಗ್ತಾ ಇದೆ. ನಾನ್ ಸ್ಟ್ರೈಕ್ ಅಲ್ಲಿ ಮಧುಗೌಡ. ಅನುಭವದ ಹಿರಿಯ ಆಟಗಾರರ ಒಂದು ಸೊಗಸಾದ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗ್ತಾ ಇದೆ ಇಲ್ಲಿ ಎಸ್ಗಾರಿಕೆಯಲ್ಲಿ. ಮತ್ತೊಮ್ಮೆ ಲೋಚನ್ 22. ಈ ತರವಾದ ಅತಿಕ್ರಮಣ ಎಸ್ಗಾರಿಕೆ ವೈಡ್ ಓಟದ ಸೂಚನೆ. ಬಹಳಷ್ಟು ಒಂದು ಅನುಭವದ ರೀತಿಯ ಡ್ಯಾನ್ಸಿಂಗ್ ಅಂಪೈರ್ ಆಗಿ ಸತೀಶ್ ಒಡಿಶಾ. ಸಂತೋಷ್ ಕ್ಷಮಿಸಿ. ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ಟು ದ ಕ್ವಿಕ್ ರನ್. 1 ಓಟಗಳ ಪೂರೈಕೆ ಆಗ್ತಾ ಇದೆ. 19 ಓಟಗಳು 3ನೇ ಓವರ್ನ ಚಾಲ್ತಿಯಲ್ಲಿ ಲೋಚನ್. ಮತ್ತೊಮ್ಮೆ ಸ್ಟ್ರೈಕ್ ಅಲ್ಲಿ ದ ಬಿಗ್ ಮ್ಯಾನ್ ಮಧುಗೌಡ. ವೈಡ್ ಬಹಳಷ್ಟು ಒಂದು ಸುಂದರತೆಯ ಒಂದು ಶೈಲಿಯ ಮುಖಾಂತರವಾಗಿ ವೈಡ್ ಓಟದ ಸೂಚನೆ ನೀಡ್ತಾ ಇದ್ದಾರೆ. ಸ್ಟಾಪಡ್ ಆಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಯಾರ್ಕರ್ ಲೈನ್ ಡೆಲಿವರಿ ಆಗ್ತಾ ಇದೆ. ಉತ್ತಮ ರೀತಿಯ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ. ಲೋಚನ್ ಓಹ್ ವಾಟ್ ಡೆಲಿವರಿ ನೋಡಿ. ಅನುಭವದ ಡೆಲಿವರಿ ಆಗ್ತಾ ಇದೆ. ಎಂಥ ಒಂದು ಲೆಕ್ಕಟರ್ ಮಾದರಿಯಲ್ಲಿ ಎಸೆದಂತ ಚೆಂಡಿನ ಮುಖಾಂತರವಾಗಿ 20 ಓಟಗಳ ಪೂರೈಕೆ. ಮೂರನೇ ಚೆಂಡು ಥರ್ಡ್ ಬಾಲ್. ಇಲ್ಲಿ ಬರ್ತಾ ಇದ್ದಾನೆ. ಕವರ್ಸ್ ಮೇಲೆ ಭಾಗದಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ 20 ಓಟಗಳ ಪೂರೈಕೆ. ಇನ್ನು ಕೂಡ ಯಾವುದೇ ಒಂದು ಬ್ರೇಕ್ ಥಾಟ್ ಇಲ್ಲದ ಜೊತೆ ಆಟ ಕೂಡ 22 ಓಟಗಳು ಪೂರ್ಣಕವಾಗಿ ಮುಕ್ತಾಯಗೊಳ್ತಾ ಇದೆ. GLR ವಾರಿಯರ್ಸ್ ಈ ತರವಾದ ರಿವರ್ಸ್ ದಾಖಲಾತಿ ಪ್ರಯತ್ನವನ್ನು ಮಾಡಿದ್ರು. ವಿಫಲತೆ ಆಗ್ತಾ ಇದೆ. ನೆಟ್ ನೇರ ಗುಡ್ ರಕ್ಷಕನ ಭೋಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಹಮ್ಮಿಕೊಂಡಂತ ಜನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ ಒಂದು ಟೂರ್ನಮೆಂಟ್ ಬಹಳಷ್ಟು ಅದ್ದೂರಿಯಾಗಿ ಇವತ್ತಿನ ದಿನದಂದು ಪ್ರಾರಂಭಗೊಂಡು 11 ಬೆಳಕಿನ ಪಂದ್ಯಾಕೂಟಗಳು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಆಡಿಸಲಾಗ್ತಾ ಇದೆ. 6 ತಂಡಗಳ ಪೈಕಿ ಅದೇ ರೀತಿ ಎಕ್ಸಿಬಿಷನ್ ಮ್ಯಾಚ್ನ ಮುಖಾಂತರವಾಗಿ ಈ ಒಂದು ಟೂರ್ನಮೆಂಟ್ ಜಾರಿಗೆ ಬರ್ತದೆ. ಗೆದ್ದಂಥ ತಂಡಗಳಿಗೆ ಬಿರುಸಿನ ಮೊಮೆಂಟಮ್ ಅನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಅದೇ ರೀತಿ ಮ್ಯಾನ್ ಆಫ್ ದ ಸೀರೀಸ್ ಬಂದು ಬೈಸೈಕಲ್ ಅನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ ಅಥವಾ ಬೆಸ್ಟ್ ಬೌಲರ್ ಸ್ಮಾರ್ಟ್ ವಾಚ್ ಕೂಡ ಇರ್ತದೆ. ಗೆದ್ದಂಥ ಆಟಗಾರರಿಗೆ ಬಿರುಸಿನ ಬೀಳ್ಕೊಡುಗೆ ಸಮಾರಂಭದ ಮುಖಾಂತರವಾಗಿ ಬರಮಾಡಿಕೊಳ್ಬೇಕಾಗ್ತದೆ. ಬಂತು ನೋಡಿ ಸ್ವಿಂಗ್ ಅನ್ನ ಮೆಸ್ಸಿಲಿ ವೇಣು ರೆಡ್ಡಿ. ಉತ್ತಮ ರೀತಿಯ ಎಸ್ಗಾರಿಕೆ ಮುಖಾಂತರವಾಗಿ ಡಾಟೆಡ್ ಡೆಲಿವರಿ. ವೈಟ್ ಬಾಲ್ನ ಮುಖಾಂತರವಾಗಿ ಅಗಲವಾದ ಎಸೆತ ಕೂಡ ಮತ್ತೊಮ್ಮೆ ಪ್ರಾರಂಭವಾಗ್ತಾ ಇದೆ. 23 ಓಟಗಳು. ರಾಜೇಶ್ ಎಲ್ ಸ್ಟ್ರೈಕ್ ಅಲ್ಲಿ. ವೈಟ್ ಬಾಲ್ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ವೈಡ್ ಓಟದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅಗಲವಾದ ಎಸೆತ. ಮತ್ತೊಮ್ಮೆ ಸ್ವಿಂಗ್ ಅನ್ನ ಮಿಸ್. ಉತ್ತಮ ರೀತಿಯ ಎಸ್ಕಾರಿಕೆ ಕಮ್ ಬ್ಯಾಕ್ ಅನುಭವದಲ್ಲಿ ವೇಣೂರು ರೆಡ್ಡಿ ಎಸ್ಕಾರಿಕೆಯಲ್ಲಿ ಮನಮೋಹಕವಾಗಿ ಎಸ್ಕಾರಿಕೆ ಆಗ್ತಾ ಇದೆ. ಓಟುಗಳನ್ನು ಬಿಟ್ಟುಕೊಳ್ತಾ ಇಲ್ಲ. 17 ಸೂರ್ಯಕುಮಾರ್ ಯಾದವ್. ಈ ತರಮದ ವೈಟ್ ಆಗಿ ಬೀಸಿದಂತ ಚೆಂಡಿನ ಮುಖಾಂತರವಾಗಿ ಓಟಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತಗಳು ಮಾರ್ಪಾಡಾಗ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ಅನುಭವದ ರೀತಿಯ ಎಸ್ಕಾರಿಕೆ ಕಂಡು ಬರ್ತಾ ಇದೆ. GLR ವಾರಿಯರ್ಸ್ ವರ್ಸಸ್ DCP ಬಾಯ್ಸ್ ನಡುವಾಗಿ ಒಂದು ಪಂದ್ಯಾಟ.
ಮತ್ತೊಮ್ಮೆ ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದರೆ ಯಾವುದೇ ಒಂದು ಪ್ರತ್ಯುತ್ತರದ ಓಟುಗಳು ಬರ್ತಾ ಇಲ್ಲ, ದಾಂಡಿನಿಂದ ಕ್ರಮಿಸಲು ಸಾಧ್ಯವಾಗ್ತಾ ಇಲ್ಲ. ಲಾಸ್ಟ್ ಪಾಸ್ಟ್ಗೂ ಉತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ, 2 ವೈಡ್ ಬಿಟ್ಟರೆ ಇನ್ಯಾವುದೇ ಓಟಗಳು ಕೂಡ ಈ ಒಂದು ಓವರ್ನಲ್ಲಿ ಕಂಡು ಬರ್ತಾ ಇಲ್ಲ. ಓಹೋ ಹೋ, ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ! ಮತ್ತೊಂದು ನೋಡಿ ಅನುಭವದ ಲೆಗ್ ಕಟ್ರ ಬಾಫ್ ಕಟ್ರ ಮಾದರಿ ಎಸೆದಂತ ಚೆಂಡಿನ ಮುಖಾಂತರವಾಗಿ ಓವರ್ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 24 ರನ್ಸ್ ಡಿಜೆ. ವಿಜಯ್, ಎಸ್, 5ನೇ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಎಸ್, ಡ್ರಿಂಕ್ಸ್ ಬ್ರೇಕ್. ಬೇರೆ ಬೇರೆ ಸಾಂಗ್ ಹಾಕು, ಮಾಮೂಲಿ ಸಾಂಗ್ ಹಾಕು, ಅವೆಲ್ಲ ಬರೀ ಎಸ್, ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಬೌಲರ್ ನೇಮ್ ಮನು, ಜರ್ಸಿ 7. ಬಿಗ್ ಶಾಟ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮಧುಗೌಡ. ಡೋಟ್ ಡೆಲಿವರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಿರಿಯ ಆಟಗಾರರನ್ನ. Oh yeah, stand and deliver! What a beautiful shot! ಇಲ್ಲಿ ಬಂತು DJ ಡಿಡಿ. ಬಹಳಷ್ಟು ಒಂದು ಸುಂದರತೆ ಹೊಡೆತ ಇಲ್ಲಿ ಮಧುಗೌಡ ದಾಂಡಿನಿಂದ ಬಹಳಷ್ಟು ಮನಮೋಹಕವಾದ ಶಾಟ್ ಕೂಡ ಪ್ರಾರಂಭ ಆಗ್ತಾ ಇದೆ ನೋಡಿ. ಸ್ಟ್ಯಾಂಡ್ ಅಂಡ್ ಅಲೌಟ್ ಕೌಟ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಒಂದು ಬಿರುಸಿನ ಬೌಂಡ್ರಿ ಕೂಡ ಬರ್ತಾ ಇದೆ. 28 ಓಟ್ಗಳು. ಯಸ್, ಇದು ಕೂಡ ನೋಡಿ ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ಬಹಳಷ್ಟು ನಿಧಾನಗತಿಯಲ್ಲಿ ಎಸೆದಂತ ಚೆಂಡು ಸ್ಲಾಟ್ ಆಗಿ ಬಿತ್ತು, ಆದರೆ ರಭಸದಿಂದ ನೆಟ್ ನೇರ ಗೂಟ ರಕ್ಷಕರ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ಕಮ್ ಬ್ಯಾಕ್ ಬೌಲರ್ ಮನು ಮತ್ತೊಮ್ಮೆ ಬಹಳಷ್ಟು ಸುಂದರತೆ ಹೊಡೆತ. 1 ಬಾಲ್ಸ್ 2 ಬಾಲ್ಸ್ 3 ಬಾಲ್ಸ್ 4 ಬಾಲ್ಸ್, ಬಟ್ ಇಟ್ಸ್ ಸೇಫ್. 1 runs ಕಂಪ್ಲೀಟೆಡ್. ರಾಜೇಶ್ ಅಣ್ಣ ಹಾಗೂ ಮಧು ಅಣ್ಣನವರ ಒಂದು ಸೊಗಸಾದ ಪಾರ್ಟ್ನರ್ಶಿಪ್ ಕೂಡ ಬೆಳವಣಿಗೆ ಆಗ್ತಾ ಇದೆ. ಲಾಸ್ಟ್ 2 ಬಾಲ್ ಕೂಡ ಇನ್ನು ರಿಮೈನಿಂಗ್ ಆಗಿ ಉಳಿತಾ ಇದೆ ಈ ಒಂದು ಓವರ್ನಲ್ಲಿ. ಉತ್ತಮ ರೀತಿಯ ಒಂದು ಜೊತೆಯಾಟ. ಎಡ್ಜ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಲಾಸ್ಟ್ ಫಸ್ಟ್ ಗೋ. ಪಾರ್ಟ್ನರ್ಶಿಪ್ ಯಾವುದೇ ಕಾರಣಕ್ಕೂ ಬ್ರೋಕನ್ ಆಗೋ ಥರ ಇಲ್ಲ, ಯಾಕಂದರೆ ಅನುಭವದ ಹಿರಿಯ ಆಟಗಾರರು ಕೂಡ ಇನ್ನು ಕೂಡ ಅಂಕಣ ಒಳಭಾಗದಲ್ಲಿ ತಮ್ಮ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಲಾಸ್ಟ್ ಫಸ್ಟ್ ಗೋ. ಈ ತರವಾದ ನೋ ಬಾಲ್ ಎನ್ನುವ ರವಾನೆಯಲ್ಲಿ ಫ್ರೀಟ್ ಅವಕಾಶ. ಮತ್ತೊಮ್ಮೆ ಬ್ಯಾಕ್. ಇಟ್ಸ್ ಅ ಫ್ರೀಸ್ ಕಮಿಂಗ್ ಅಪ್. ಎಸ್, ನೋಡೋಣ ಎಂಥ ಒಂದು ಫ್ರೀಟ್ ಅವಕಾಶವನ್ನು ಎಷ್ಟರ ಮಟ್ಟಿಗೆ ಉಪಯೋಗವನ್ನು ಮಾಡಿಕೊಡ್ತಾರೆ ಈ ಒಂದು ಬೌಲಿಂಗಲ್ಲಿ ಅಂತ. ಮಧುಗೌಡ ಸ್ಟ್ರೈಕಲ್ಲಿ ಈ ತರವಾದ ಬಹಳಷ್ಟು ಪವರ್ಫುಲ್ ಶಾಟ್ ಮೇಲ್ಭಾಗದಲ್ಲಿ ಹೊಡೆದಂಥ ಚೆಂಡು ಸ್ವೀಪ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. 1 ಓಟಗಳ ಪೂರೈಕೆ ಆಗ್ತಾ ಇದೆ. ಓವರ್ ಕಂಪ್ಲೀಟ್. 5 ಓವರ್ಗಳ ಮುಕ್ತಾಯದ ಬಳಿಕ 32 ಓಟಗಳು.
ಎಸ್ ಕಮ್ ಬ್ಯಾಕ್ ಮೊಸರು ಎಸ್ಗಾರಿಕೆಯಲ್ಲಿ ಮಂಜುನಾಥ್ ಮೊಸರು ಬಹಳಷ್ಟು ಅನುಭವಿ ಎಸೆತಗಾರ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ನಮ್ಮ ಕಾಡುಗೋಡಿಯ ಯುವ ಪ್ರತಿಭೆ ಆಟಗಾರ ಕೂಡ ಮಂಜುನಾಥ್ ಮೊಸರು ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾಡುಗೋಡಿ ಪ್ರದೀಪಣ್ಣ ಅವ್ರ ಕಡೆಯಿಂದ ಈಗ ಘೋಷಣೆ ಆಗ್ತಾ ಇದೆ. ಇಬ್ಬರಲ್ಲಿ ಒಂದು 6 ಹೊಡೆದ್ರು ಸಹ 2,000 ರೂಪಾಯಿ. ನೋಡಿ, ಒಳ್ಳೆ ಆಪರ್ಚುನಿಟಿ ನಮ್ಮ ಮಧು ಅಣ್ಣಗೆ ಮತ್ತೆ ರಾಜೇಶ್ ಅಣ್ಣ ಅವರಿಗೆ. ಒಂದು 6ಗೆ 2,000 ರೂಪಾಯಿ. ಅದೇ ರೀತಿ ಮೊಸರು ಹ್ಯಾಟ್ರಿಕ್ ವಿಕೆಟ್ ತಗೊಂಡ್ರೆ ನಮ್ಮ ಜಾನ್ ಸರ್, ಅದೇ ರೀತಿ ನಮ್ಮ ಡೊಕೊಮ ಕಡೆಯಿಂದ 10,000 ರೂಪಾಯಿ ಅಂತೆ. ಎಂತ ಆಪರ್ಚುನಿಟಿ ನೋಡಿ, 3 ವಿಕೆಟ್ ಸತತ ಹ್ಯಾಟ್ರಿಕ್ ವಿಕೆಟ್ ಅನ್ನು ತಗೊಂಡ್ರೆ 10,000 ರೂಪಾಯಿ ನಗದನ್ನ ನೀಡ್ತಾ ಇದ್ದಾರೆ. ಎಸ್ ಸ್ಟಾರ್ಟ್. ಈ ತರವಾದ ಬಲಿಷ್ಠ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು, ಆದರೆ ನೋಟೆಡ್ ಡೆಲಿವರಿ, ಕಮ್ ಬ್ಯಾಕ್ ಡೆಲಿವರಿ ಕೂಡ ಇದು. ಲಾಸ್ಟ್ 3 balls to go. ಲಾಸ್ಟ್ 2 ball. ಓಕೆ, last balls to go. It's a comeback bowler Manjunath Mosru, DCP boys. ಈ ತರವಾದ ರಿವರ್ಶಿಪ್ ದಾಖಲಾತಿ ಪ್ರಯತ್ನ 1 ಓಟಗಳ ಪೂರೈಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಮೊಸರು ಅವರ ಮುಖಾಂತರವಾಗಿ ಓವರ್ 6ನೇ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. 43 43 ರನ್ಸ್. ಅಣ್ಣ ಸ್ಟ್ರೈಕ್ ಅಲ್ಲಿ ಈ ತರ್ಮದ ಸ್ಲೋ ಆಗಿ ಬಿದ್ದಂತ ಚೆನ್ನಿನ ಮುಖಾಂತರವಾಗಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಇನ್ನು ಕೂಡ ಯಾವುದೇ ಹುದರಿ ಇಲ್ಲ, ಇಲ್ಲಿ ಜೊತೆ ಆಟ ಕೂಡ ಬಿಲ್ಡ್ ಆಗ್ತಾ ಇದೆ ಎಸ್ಗಾರಿಕೆಯಲ್ಲಿ. ಈ ತರ್ಮದ ಸ್ಟಬರ್ಡ್ ಆಗಿ ಬೀಸುವಂತ ಪ್ರಯತ್ನ, ಅಲ್ಲಿ ಕ್ಷೇತ್ರ ರಕ್ಷಣೆ ಮೊಸರು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಗಾರ 1 ಓಟಗಳಿಗೆ ಬಿಟ್ಟುಕೊಡ್ತಾ ಇದ್ದಾರೆ. ಒಳ್ಳೆ ಕಮ್ ಬ್ಯಾಕ್ ಬೌಲರ್ ಕೂಡ ಅನ್ಬೋದು ನೋಡಿ ಸುಮಂತ್ ಎಸ್ಗಾರಿಕೆಯಲ್ಲಿ. ಈಗ ಅವಾಗ ಹೇಳಿದ್ರೆ 500 ರೂಪಾಯಿ 50,000 ರೂಪಾಯಿ ಅಂತ ಡೈರೆಕ್ಟ್ ಇಟ್ಟು ಹೊಡೆದ್ರೆ ಇಲ್ಲಿಂದ ಕೀಪರ್ ವಿಕೆಟ್ಗ ಸ್ವಲ್ಪ ಲೆಂತ್ ಆಯ್ತು ಅನ್ಸುತ್ತೆ, ಆಗಲ್ಲ, ಅದು ದೂರ ಆಗೋಯ್ತು. ಗುಡ್ ಬಾಲ್. ಎಸ್, ಗುಡ್ ಬಾಲ್ ಎನ್ನುವ ಸೂಚನೆ ನೀಡ್ತಾ ಇದ್ದಾರೆ ಸಂತೋಷ್, ಡ್ಯಾನ್ಸಿಂಗ್ ಅಂಪೈರ್ ಒಡಿಶಾ. ಏತನವಾದ ಸುಮಂತ್ ಎಸೆದಂತ ಚೆನ್ನ ಮುಖಾಂತರವಾಗಿ ಅಲ್ಲಿ ಕ್ಷೇತ್ರ ರಕ್ಷಣೆ, ಎಸ್ ಡೈರೆಕ್ಟ್ ಇಟ್ಟು ಇಲ್ಲಿ ಮಿಸ್ ಆಗ್ತಾ ಇದೆ. ಓ ಎಸ್, ಇದು ಡೈರೆಕ್ಟ್ ಹಿಟ್ ಆಗಿತ್ತು, ಬಟ್ ಅಂದ್ರೆ ಅದು ಗಾಳಿ ಆ ಕಡೆ ತಗೊಂಡೋಯ್ತು ಬಾಲ್ಗೆ. ಲಾಸ್ಟ್ 2 balls ಗೋ.
ಎಸ್ ರೌಂಡಿಂಗ್ ಗಣಪತಿ ಚಿನಿಮಿಣಿ ಚಿನಿಮಿಣಿ ಎಲ್ಲಪ್ಪ ಇದೆಯಾ? ಓ ಯಸ್, ಬಿಗ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ಡಾಟೆಡ್ ಡೆಲಿವರಿ ಮುಖಾಂತರವಾಗಿ ಲಾಸ್ಟ್ ಪಾಸ್ ಟು ಗೋ. ಕೊನೆ ಚೆಂಡು ಬಾಕಿ ಉಳಿತಾ ಇದೆ. 48-48. ಯಾವುದೇ ಒಂದು ಬ್ರೇಕ್ ಥಾಟ್ ಇಲ್ಲದೆ ಪಾರ್ಟ್ನರ್ಶಿಪ್ ಕೂಡ 48ಕ್ಕೆ ತಲುಪ್ತಾ ಇದೆ. ಒಂದೆಡೆ ಮಧುಗೌಡ, ಇನ್ನೊಂದೆಡೆ ರಾಜೇಶಲ್. ಅನುಭವದ ಹಿರಿಯ ಆಟಗಾರರು ಕೂಡ ಪ್ರಾರಂಭವನ್ನು ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್ ಆಗಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ 20 ಓಟಗಳ ಪೂರೈಕೆ. ಸಿಂಗಲ್. ಅದೇ ರೀತಿ ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿಯ ಪರವಾಗಿ ಎಲ್ಲ ನನ್ನ ಯುವ ಮುಖಂಡರು, ಆತ್ಮೀಯ ಸ್ನೇಹಿತರ ಪರವಾಗಿ ಸುಮಂತ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ದಿನದಂದು ಅವರು ಹುಟ್ಟಿದ ದಿನಾಂಕ. ಕೇಕ್ ಬರ್ತಾ ಇದೆ, ಕಟ್ಟಿಂಗ್ ಕಾಯ್ತಾ ಇದ್ದಾರೆ ನೋಡಿ. ಅಭಿಮಾನಿಗಳ ಬಳಗ ಎಷ್ಟಿದೆ ನಿಮಗೆ ಸುಮಂತ್? ಎಸ್, ಹ್ಯಾಂಡ್ ತೋರಿಸಿ, ಎಲ್ಲ ಮೇಲೆ ಎತ್ತಿ. ಎಸ್, ಓಕೆ, ಥ್ಯಾಂಕ್ ಯು. ಎಸ್, ಹ್ಯಾಪಿ ಬರ್ತ್ಡೇ ಒನ್ಸ್ ಮೋರ್. ಎಸ್, ಮನು. ಓಹ್, ಎಂತ ಒಂದು ಪವರ್ಫುಲ್ ಬೌಲಿಂಗ್ ನೋಡಿ ಇಲ್ಲಿ. ಬುಮ್ರಾ ಎಸ್ಕಾರಿಕೆ ಮಾಡ್ತಾ ಇದಾರೆ ಇಲ್ಲಿ. ಮನು 120-130 ಸ್ಪೀಡಲ್ಲಿ ಆಗ್ತಾ ಇದಾರೆ. ಲಾಸ್ಟ್ ಓವರಲ್ಲಿ ಬುಮ್ರಾ ತಂಬ ಜುಮ್ರಾ. ಎಸ್, ಬೌಲಿಂಗ್ ವಿಭಾಗದಲ್ಲಿ ಮನು. Oh, no ball. Yes, reaction complete. Standard. ಏತನ ಮತ್ತೆ ಜೋಂಬ್ರಾ ಎಸೆದಂತ ಚೆಂಡು ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಅನುಭವದ ರೀತಿ ಎಸ್ಗಾರಿಕೆ ನೋಡಿ. ಫ್ರೀಟ್ ಅವಕಾಶವನ್ನ ಲೆಕ್ಕಟ್ರ ಮಾದರಿಯಲ್ಲಿ ಎಸಿತಾ ಇದ್ದಾರೆ. ಅನುಭವದ ಬ್ಯಾಟರ್ ಇಲ್ಲಿ ಯಾವುದೇ ವಿಕೆಟ್ ಹೋಗಿಲ್ಲ ಇನ್ನು ಕೂಡ. 50 ಪಾರ್ಟ್ನರ್ಶಿಪ್. ಒಳ್ಳೆ ಬ್ಯಾಟಿಂಗ್. ಓ ಎಸ್, ಎಡ್ಜ್ ಮಾದರಿಯಲ್ಲಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ 20 ಓಟಗಳ ಪೂರೈಕೆ ಆಗ್ತಾ ಇದೆ. ಎಸ್ ನೋಡಿ, ಯಾವುದೇ ಒಂದು ವಿಕೆಟ್ ಇಲ್ಲದೆ, ನಷ್ಟವಿಲ್ಲದೆ GLR ವಾರಿಯರ್ಸ್ನ ಓಪನಿಂಗ್ ಕ್ರಮಾಂಕವಾಗಿ ಹೇಳಿದಂತ ರಾಜೇಶ್ ಅಣ್ಣವರು, ಅದೇ ರೀತಿ ಮಧುಗೌಡ ಅಣ್ಣವರು 50 ರನ್ ಪೂರೈಕೆ ಮಾಡ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್, ಕಂಗ್ರಾಚುಲೇಷನ್. ಕೊನೆ ಕ್ಷಣದಲ್ಲಿ ಬರ್ತಾ ಇದೆ ಬಿಗ್ ಶಾಟ್. ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ 20 ಓಟಗಳ ಪೂರೈಕೆ ಆಗ್ತಾ ಇದೆ. ಲಾಸ್ಟ್ ಸ್ಕೋರ್ ಇಸ್ 53. ಸ್ಟಾಪ್ ಆಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಡಾಟೆಡ್ ಡೆಲಿವರಿ. ಮಧುಗೌಡ ಆನ್ ಸ್ಟ್ರೈಕ್. ಲಾಸ್ಟ್ ಬಾಲ್ಸ್ ಟು ಗೋ. ಮನು ಎಸ್ಗಾರಿಕೆಯಲ್ಲಿ ಕೊನೆ ಚೆಂಡು. ಲಾಸ್ಟ್ ಬಾಲ್ಸ್ ಟು ಗೋ. ಇನ್ನಿಂಗ್ಸ್ ಮುಕ್ತಾಯಕ್ಕೆ ಕೊನೆ ಚೆಂಡಿನ ಒಂದು ಎಸ್ಗಾರಿಕೆ ಉಳಿತಾ ಇದೆ. ಸ್ಟ್ರೈಕ್ ಅಲ್ಲಿ ಮಧುಗೌಡ. ಓಹೋ, ಇನ್ನು ಇದೆ, ಮ್ಯಾಚ್ ಬಾಕಿ ಇದೆ, ಬಟ್ ಕಂಪ್ಲೀಟ್ ಆಗ್ತಾ ಇಲ್ಲ. ಇಲ್ಲಿ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ನೋ ಬಾಲ್. ಫ್ರೀಟ್ ಮತ್ತೊಮ್ಮೆ. ಯಸ್, ಕಮ್ ಬ್ಯಾಕ್. ನೋಡ, ಈ ಒಂದು ಸಿಕ್ಸರ್ ಅನ್ನ ಹೊಡೆದ್ರೆ ಮೋಶ ಒಳ್ಳೆ ಟಾರ್ಗೆಟ್ ಆಗುತ್ತೆ ಇದು. ಯಸ್, ಮ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಇವಾಗ ಘೋಷಣೆ ಮಾಡ್ತಾ ಇದ್ದೀವಿ, ಜಟಾಯ್ ಅವರು ಕ್ಯಾಚ್ ಹಿಡಿದ್ರೆ ₹1,000 ಅಂತ. ಅದು ಲಾಸ್ಟ್ ಬಾಲಲ್ಲಿ ಹೇಳ್ತಾ ಇದ್ದೀರಾ. ಎಸ್, ಮುಗಿದಾದ್ಮೇಲೆ ಕಂಪ್ಲೀಟ್ ಮುಗೀತು. 54-55 ಟಾರ್ಗೆಟ್ ಕೂಡ ಇದು. ಎಸ್, ಕಂಗ್ರ್ಯಾಚುಲೇಷನ್ ಅಣ್ಣ ರಾಜೇಶ್ ಅಣ್ಣ ಅವರು, ಹಾಗೆ ಮಧು ಅಣ್ಣ ಅವರು. ವಿಕೆಟ್ ನಷ್ಟವಿಲ್ಲದೆ ಪಾರ್ಟ್ನರ್ಶಿಪ್ 54ನ ಮುಕ್ತಾಯ ಮಾಡಿಕೊಡ್ತಾ ಇದ್ದಾರೆ. ಇದು ಹಿರಿಯ ಆಟಗಾರರ ಒಂದು ಪ್ರೋತ್ಸಾಹ ಅಂತಾನೆ ಹೇಳ್ಬೋದು. ಅವರಿಗೋಸ್ಕರ ಒಂದು DJ ಸಾಂಗ್.
ಮ್ಯಾಚ್ ಜಿ ಗ್ಯಾಂಗ್ಸ್ಟರ್ಸ್ ವರ್ಸಸ್ ಜಾನ್ ಸಿಟಿ ಕಂಠೀರವ. ಕಂಠೀರವ ಕ್ಯಾಪ್ಟನ್ ಬಂದಿದ್ದಾರೆ. ಅದೇ ರೀತಿ ಜಿ ಗ್ಯಾಂಗ್ಸ್ಟರ್ಸ್ ಕ್ಯಾಪ್ಟನ್ ಪ್ಲೀಸ್ ಬನ್ನಿ ಇಲ್ಲಿ. ಇಲ್ಲಿ ಬ್ಯಾಟರ್ ಹೋಗ್ತಾ ಇದ್ದಾರೆ ನಮ್ಮ LMG ಕ್ಯಾಪ್ಟನ್. ಅದೇ ರೀತಿ ಅಕ್ಷಯ್. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. 55ರ ಒಂದು ಸೊಗಸಾದ ಜೊತೆ ಆಟ ಕೂಡ ನಮ್ಮ ರಾಜೇಶ್ ಯಲ್ಲಣ್ಣ ಅವರು, ಅದೇ ರೀತಿ ನಮ್ಮ ಮಧುಗೌಡ ಅಣ್ಣ ಅವರು ಪೂರ್ಣಾಂಕವಾಗಿ ಮುಕ್ತಾಯ ಮಾಡಿಕೊಟ್ಟಿದ್ರು. ಇನ್ನೊಂದು 10 ರನ್ ಕಮ್ಮಿ ಆಯಿತು ಅನ್ನಿಸ್ತದೆ, ಬಟ್ ಇಟ್ಸ್ ಓಕೆ, ಗುಡ್. 55 ಇಟ್ಸ್ ಅ ಗುಡ್ ಟಾರ್ಗೆಟ್ ಕೂಡ ಅನ್ಬೋದು. 55. Umpire start. ನಮಗೆ ಸಹಾಯ ಮಾಡ್ತದೆ. ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಇನ್ನಿಂಗ್ಸ್. ಸ್ಟ್ರೈಕ್ ಅಲ್ಲಿ ಅಕ್ಷಯ್ ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಲೋಚನ್ LMG. ಬೌಲಿಂಗ್ ಅಲ್ಲಿ ಯಶು. ಅದೇ ರೀತಿ ನೋಡಿ, ಈಗ ಒಂದು ಘೋಷಣೆ ಆಗ್ತಾ ಇದೆ. ಇಬ್ಬರು ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ ಒಂದು ವೇಳೆ ಬಂದ್ರೆ ದೋಸ್ತ ಕಡೆಯಿಂದ 5,000 ರೂಪಾಯಿ ಕೊಡ್ತಾರಂತೆ. ಅಂದ್ರೆ ನಾಟ್ಔಟ್ ಆಗಿ ಬರಬೇಕು. ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ ಬಂದ್ರೆ ದೋಸ್ತ ಕಡೆಯಿಂದ 5,000 ರೂಪಾಯಿ ನಗದು. ಈಗ ಹೆಂಗೆ ರಾಜೇಶ್ ಅಣ್ಣ ಮತ್ತೆ ನಮ್ಮ ಮಧುಗೌಡ ಅಣ್ಣ ಮಾಡಿದ್ರು, ಆ ಥರ ಬೇರೆ. ನಮ್ಮ ಮಧು ಅಣ್ಣ ಅವ್ರು ಹೇಳ್ತವ್ರೆ, ಈ ಟೀಮ್ ಅವರು 6 ಓವರ್ಗೆ ಈ ಮ್ಯಾಚ್ ಹೊಡೆದ್ರೆ ಗೆದ್ದಾಗೆ ಅಂತ, 8 ಓವರ್ ತನಕ ಬಂದ್ರೆ ಇವರು ನಮ್ಮಾಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅನ್ನೋದು. ಸ್ಟಾರ್ಟ್. ಕಾರ್ಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಅಕ್ಷಯ್, ನಾನ್ ಸ್ಟ್ರೈಕ್ ಅಲ್ಲಿ LMG. ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಸೋಮಣ್ಣ ಅವರು ಈ ಒಂದು ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಮುಂದಿನ ಒಂದು ಪಂದ್ಯಾಟ ಜಾನ್ ಸಿಟಿ ಕಂಠೀರವ ವರ್ಸಸ್ ಹೆಡ್ಸ್ ಇಸ್ ದ ಕಾಲ್.
ಎಸ್, ಪಂದ್ಯಾಟ ಪ್ರಾರಂಭ ಆಗ್ತಾ ಇದೆ. ಸ್ಕೋರರ್ ಪ್ಲೀಸ್. ಎಸ್, ಮತ್ತೊಮ್ಮೆ ಯಶು. ಈ ತರಹದ ಯಶು ಎಸ್ಗಾರಿಕೆ ಮುಖಾಂತರವಾಗಿ ವೈಡ್. ಎಸ್, ಇಟ್ಸ್ ಅ ಕಂಫರ್ಟಬಲ್ ವೈಡ್, ಈಸಿ. 6 ಓಟಕ್ಕೆ ತಲುಪ್ತಾ ಇದೆ. 55ರ ಒಂದು ಸುಲಭದ ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತದೆ, ಡಿಫೆಂಡ್ ಆಗ್ತದೆ ಅಂತ ಈ ತರ ಮಧ್ಯೆ ಬಲಿಷ್ಠ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. LMG ಲೋಚನ್ ಡಾಟ್ ಡೆಲಿವರಿ ಆಗ್ತಾ ಇದೆ. ಉತ್ತಮ ರೀತಿಯ ಎಸ್ಗಾರಿಕೆ ಆಗ್ತಾ ಇದೆ ಇಲ್ಲಿ. ಈ ತನ್ನ ಮಧ್ಯೆ ಮತ್ತೊಮ್ಮೆ ಸ್ವಿಂಗ್ ಅನ್ನ ಮಿಸ್ ಆಗ್ತದೆ. ಸ್ಟಪರ್ಡ್ ಆಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರೆ ಡಾಟ್ ಡೆಲಿವರಿ ಆಗ್ತಾ ಇದೆ. ಏನನ್ನ 5 ಓವರ್ಗೆ ಈ ಮ್ಯಾಚ್ ನೋಡಿದ್ರೆ ಕುಶಾಲ್ ರಾಜ್ ಅವ್ರ ಅಪ್ಪ 5,000 ರೂಪಾಯಿ ಕೊಡ್ತಾ ಇದ್ದಾರೆ ಈ ಒಂದು ಮ್ಯಾಚ್ಗೆ. ಅಂದ್ರೆ 5 ಓವರಲ್ಲಿ ಫಿನಿಶ್ ಮಾಡ್ಬೇಕು ಗೇಮು. ಓ ಎಸ್, ನೋಡಿ ಬಿಗ್ ಶಾಟ್ ಬರ್ತಾ ಇದೆ. ಓ, ಇಲ್ಲಿ ಬೋಲ್ಡ್ ಆಗಿದೆ, ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಆಪರ್ಚುನಿಟಿ ಇಲ್ಲ ಇಲ್ಲಿ. ಬರೀ ನಾಟ್ ಔಟ್ ಬ್ಯಾಟ್ಸ್ಮನ್ ಆಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಅನ್ನ ಮಾಡಿದ್ರೆ 5,000 ರೂಪಾಯಿ ಇತ್ತು. ಇಟ್ಸ್ ಅ ಕ್ಲೀನ್ ಬೌಲ್ಡ್. ನ್ಯೂ ಬ್ಯಾಟರ್ ಎಂಟ್ರಿ ಆಗ್ತಾ ಇದಾರೆ. ಮನು ಡೊಕೊಮೋ, ನೀರಿಲ್ಲ ಅಂತ ಇಲ್ಲಿ ಕುಡಿಯಕ್ಕೆ. ಎಸ್ಗಾರಿಕೆ ಭಾಗದಲ್ಲಿ ಬಹಳಷ್ಟು ಅನುಭವದ ರೀತಿಯ ಒಂದು ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅದು ಕೂಡ ಲೋಚನ್ LMG ವಿಕೆಟ್ ಗಾಯಗೊಳ್ತಾ ಇದೆ. ಲಾಸ್ಟ್ ಬಾಲ್ಸ್ ಗೋ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಮನು ಆನ್ ಸ್ಟ್ರೈಕ್. ಈ ತರವಾದ ಕ್ಷಣ ಮಾತ್ರದಲ್ಲಿ ಚೆಂಡು ಅಲ್ಲಿ ಕ್ಷೇತ್ರ ರಕ್ಷಣೆ ಒಂಟಿ ಹಾಗೂ ಅವಳಿ ಒಟ್ಟಿಗೆ ಹೆಚ್ಚುವರಿ ಆಗ್ತದೆ. 2 runs ಕಂಪ್ಲೀಟ್. ಮನು ಏನಾದರೂ ನಾಟ್ ಔಟ್ ಬ್ಯಾಟ್ಸ್ಮನ್ ಆಗಿ ಹೊರ ಬಂದ್ರೆ ಅವ್ರ ಮಾವ ಹೇಮಂತ್ ಅವ್ರ ಕಡೆಯಿಂದ 1,000 ರೂಪಾಯಿ ನಗದನ್ನು ಕೊಡ್ತಾರೆ. 5,000 ರೂಪಾಯಿ ಕೊಡ್ತಾ ಇದಾರಂತೆ. ಎಸ್, ನೋಡಿ, ನಾಟ್ ಔಟ್ ಬ್ಯಾಟ್ಸ್ಮನ್ ಮನು ಅವರು ಹೊರ ಬಂದ್ರೆ 5,000 ರೂಪಾಯಿ ಅವ್ರ ಮಾವ ನಗದನ್ನು ನೀಡಿ ಪ್ರೋತ್ಸಾಹವನ್ನು ನೀಡ್ತಾರಂತೆ. ಎಸ್, ಒಳ್ಳೆ ಗುಡ್ ಕಮ್ ಬ್ಯಾಕ್ ಒಂದು ಆಪರ್ಚುನಿಟಿ ಕೂಡ ಇದು. ಎಸ್, 8ಕ್ಕೆ 1 ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಬೌಲಿಂಗ್ ವಿಭಾಗದಲ್ಲಿ ವಿನಯ್ ಎಸ್ಗಾರಿಕೆ ಭಾಗದಲ್ಲಿ ಹೊಸ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ವಿನಯ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ರೆ, ಲಾಂಗ್ ಅನ್ನು ಬಳಸ್ತಾ ಇದ್ರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ರೆ, ಸ್ಕ್ವೇರ್, ಗಲ್ಲಿ, ಪಾಯಿಂಟ್ ಎಲ್ಲ ಮಾದರಿಯ ಒಂದು ಬೇರುಸಿನ 38 ಸರ್ಕಲ್ ಒಳಗಡೆ ಬೌಂಡ್ರಿಯ ತಡೆ ಹಿಡಿತವಾಗ್ತಾ ಇದೆ. ಈ ತರಹದ ಬಹಳಷ್ಟು ಒಂದು ಬ್ಯೂಟಿಫುಲ್ ಶಾಟ್. 1 ಓಟಗಳ ಪೂರೈಕೆ ಆಗ್ತಾ ಇದೆ. 10 ಓಟಗಳಿಗೆ ತಲುಪ್ತಾ ಇದೆ. ಮತ್ತೊಮ್ಮೆ ವಿನಯ್ ಈ ತನ್ನ ಮೇಲೆ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ ಒಳ್ಳೆ ಗುಡ್ ಕಾಮ್ ಬ್ಯಾಕ್ ಒಂದು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಬೌಂಡ್ರಿಯನ್ನು ತಡೆ ಹಿಡಿತಾ ಇದ್ದಾರೆ. 2 ಓವರ್ ಹೆಚ್ಚುವರಿ, 2 runs, 12 ಓಟ್ಗಳು. ಈ ತರವಾದ ಅಕ್ಷಯ್ ದಾಂಡಿನಿಂದ ಬಂದಂತ ಬಿರುಸಿನ ಬೇಯಿಸುವಂತ ಪ್ರಯತ್ನ. ಒಳ್ಳೆ ಒಂದು ಡೈವ್ ಫೀಲ್ಡಿಂಗ್ ಎಫರ್ಟ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ, 1 ಓಟಗಳ ಪೂರೈಕೆ ಆಗ್ತಾ ಇದೆ.
ವಾ ಮತ್ತೊಂದು ನೋಡಿ, ಬ್ಯೂಟಿಫುಲ್ ಶಾಟ್, ಒನ್ ಬೌನ್ಸ್ ಬೌಂಡ್ರಿ. ಲಾಂಗ್ ಆಫ್ ವಿಭಾಗದಲ್ಲಿ ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್. ಬೌಂಡ್ರಿಗಳ ಮುಖಾಂತರವಾಗಿ ಬಿರುಸಿನ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅಕ್ಷಯ್ ಹಾಗೂ ಮನುದಾಂಡಿನಿಂದ ಒಂದು ಬೌಂಡ್ರಿಗಳು ಬರ್ತಾ ಇವ. ಮನುದಾರಿನಿಂದ ಒಂದು ಬಿರುಸಿನ ಬೌಂಡ್ರಿ ಕೂಡ ರಿಲೀಸ್ ಆಗ್ತಾ ಇದೆ. ಲಾಸ್ಟ್ ಬಾಲ್ ಸಿಕ್ಕೋ, ಕೊನೆ ಚೆಂಡು. ಈ ತರಹದ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 2 ಓವರ್ಗಳು ಮುಕ್ತಾದ ಬಳಿಕ 18ಕ್ಕೆ 1. ಚೈನಿ ಎಲ್ಲಿದ್ರು ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬಾರಪ್ಪ. ಅಚ್ಯುತ್, ಅದೇ ರೀತಿ ಆರ್ಗನೈಸರ್ ಅಚ್ಯುತ್. ಮುಂದಿನ ಒಂದು ಪಂದ್ಯಾಟ ಚಾನ್ ಸಿಟಿ ಕಲ್ಚಿರಾವ ವರ್ಸಸ್ ಜಿ ಗ್ಯಾಂಗ್ಸ್ಟರ್ಸ್. ಬೌಲರ್ ನೇಮ್ ಪಟಾಬಿ. ವಿಘ್ನೇಶ್ ಪಟಾಬಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅನುಭವದ ಎಸ್ಗಾರಿಕೆ ಆಟಗಾರರು ಈ ಒಂದು ಪಂದ್ಯಾಟದ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಪಟಾಬಿ ಎಸ್ಗಾರಿಕೆಯಲ್ಲಿ GLR ವಾರಿಯರ್ಸ್ ವರ್ಸಸ್ DCP ಬಾಯ್ಸ್ ನಡುವೆ ಒಂದು ಪಂದ್ಯಾಟ. 18 ಓಟುಗಳು ಮುಕ್ತಾಯಗೊಳ್ತಾ ಇದೆ. ದ ರಿಕ್ವೈರ್ಡ್ ರನ್ ಇಸ್ 36 balls, 37 runs ರಿಕ್ವೈರ್ಡ್. ಈಕ್ವಲ್ ಓಟುಗಳು ಕೂಡ ಬರಬೇಕಾಗ್ತದೆ. ಇಲ್ಲಿ ಸಮಬಲದ ಹೋರಾಟ. ಉಲ್ಲಾಸ್ ಅವರು ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಉಲ್ಲಾಸ್ ಎಸ್ ಪಟಾಬಿ ಸ್ಟ್ರೈಕ್ ಅಲ್ಲಿ ಮನು. ಈ ತರಹದ ಪಟಾಬಿ ಎಸೆದಂತ ಚೆಂಡಿನ ಮುಖಾಂತರವಾಗಿ ಸ್ವೀಕಾರ ಮಿಸ್ ಆಗ್ತಾ ಇದೆ. ಲೆಗ್ ಬೈಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಕಮ್ ಬ್ಯಾಕ್. ಅನುಭವದ ರೀತಿಯ ಎಸೆಗಾರಿಕೆ GLR ವಾರಿಯರ್ಸ್ ವರ್ಸಸ್ DCP ಬಾಯ್ಸ್ ನಡುವೆ. 2ನೇ ಚೆಂಡು, ಸೆಕೆಂಡ್ ಬಾಲ್. ಈ ತರಹದ ಬಹಳಷ್ಟು ಒಂದು ಸುಂದರತೆ ಹೊಡೆತ. 20 ಓಟುಗಳ ಪೂರೈಕೆ ಆಗ್ತದೆ ಕ್ಷೇತ್ರ ರಕ್ಷಣೆಯಲ್ಲಿ. ಕಾವರ್ಸಲ್ಲಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ 1 ಓಟುಗಳ ಪೂರೈಕೆ ಆಗ್ತಾ ಇದೆ. 2ನೇ ಚೆಂಡು, ಸೆಕೆಂಡ್ ಬಾಲ್. ಸ್ಟ್ರೈಕ್ ಅಲ್ಲಿ ಅನುಭವದ ಆಟಗಾರ ಅಕ್ಷಯ್. ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆಗಾರಿಕೆ ಆಗಿತ್ತು, ಆದರೆ ವೈಡ್ ರವಾನೆ. 20 ಓಟುಗಳು, 20 runs. ಬಂತು ನೋಡಿ, ಬಿಗ್ ಶಾಟ್. ಇದು ಕ್ಯಾಚ್ ಆಗುತ್ತಾ? ಅಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ. ಅನುಭವದ ಒಂದು ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಎಂತ ಒಂದು ಕ್ಯಾಚ್ ನೋಡಿ ಇಲ್ಲಿ, ಅದು ಕೂಡ ಶೂಟ್ಔಟ್. Yes, Venu Reddy, a new batter, AB de Villiers. Score is 20. The required run is 35 to 33 balls. ಏನು ಕೂಡ ಪಂದ್ಯ ಬಾಕಿ ಉಳಿತಾ ಇದೆ. ಯಾಕಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಹೆಸರನ್ನು ಮಾಡಿದಂಥ ಆಟಗಾರರು 2 ತಂಡದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಈ ಒಂದು ಮ್ಯಾಚ್ ಅನ್ನೋದು. ಎಸ್, ಮತ್ತೊಮ್ಮೆ ಪಟಾಬಿ. ಈ ತರಹದ Yes, Spice 2 runs. Bat, edge. Okay.
ಲಾಸ್ಟ್ 2 balls to go. ಎಸ್, ಅನುಭವದ ಒಂದು ನಿರ್ಣಯವನ್ನು ನೀಡ್ತಾ ಅದರಲ್ಲಿ ಸಂತೋಷ್. ಡ್ಯಾನ್ಸಿಂಗ್ ಅಂಪೈರ್ ಒಡಿಶಾ. ಈ ತರ ಮದಷ್ಟಪಡಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ 20 ಓಟಗಳ ಪೂರೈಕೆ ಆಗ್ತದೆ. ಓವರ್ ಕಂಪ್ಲೀಟ್. 25-25. ಇನ್ನು ಕೂಡ 30 ಓಟಗಳು ಬರಬೇಕಾಗ್ತದೆ. 30 runs ರಿಕ್ವೈರ್ಡ್. ಬೌಲಿಂಗ್ ವಿಭಾಗದಲ್ಲಿ ಯಶು ಹೊಸ ಪರಿಚಯವನ್ನು ಮಾಡಿಕೊಡ್ತಾ ಇದ್ರ. ಇನ್ನು ಕೂಡ ಸಮಬಲದ ಓಟಗಳು ಬರಬೇಕಾಗ್ತದೆ. 30 balls 30 runs ರಿಕ್ವೈರ್ಡ್. ಓಹೋ, ಎಂತ ಸ್ವಿಂಗ್ ಅನ್ನ ಮಿಸ್ ಆಗ್ತಾ ಇದೆ ನೋಡಿ. ಎಸ್, ಪಾಯಿಸೋಡದ ಹೆಚ್ಚುವರಿ ಆಗ್ತಾ ಇದೆ. 26 ಓಟಗಳು. ಎಸ್ ಕಾರ್ಯ ಭಾಗದಲ್ಲಿ ಸ್ಟ್ರೈಕ್ ಅಲ್ಲಿ ವೇಣು ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಮನು. ವೇಣು ರೆಡ್ಡಿ. Yes, what a big shot! Stand and straight down the ground. Yanta on the shot. It's a long sixer. ಅನುಭವದ ಸಿಕ್ಸರ್ ಮುಖಾಂತರವಾಗಿ ವೇಣು ರೆಡ್ಡಿ. ಇಟ್ಸ್ ಅ ಟಾಪ್ ಆಫ್ ಬ್ಯಾಟರ್. ಎಂತ ಒಂದು ಶಾಟ್ ನೋಡಿ. ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್ ಆಗಿ ಹೊಡೆದಂತ ಚೆಂಡು ಔಟ್ ಆಫ್ ದ ಸ್ಟೇಡಿಯಂ. ಗಾನ್. ಹೇಳಿ 28 ಬಾಲಿಗೆ 23 ಓಟಗಳು ಬರಬೇಕಾಗ್ತದ. ಯಸ್, ಇನ್ನು ಕೂಡ ವೇಣು ರೆಡ್ಡಿ ಸ್ಟ್ರೈಕ್ ಅಲ್ಲಿ. ಯಸ್, ಬಂತು ನೋಡಿ. ಎಂತ ಶಾಟ್. ಸೇಮ್ ರಿಸಲ್ಟ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ವೇಣು ರೆಡ್ಡಿ is on fire. ವೇಣು ರೆಡ್ಡಿ ಗರ್ಜನೆ ಆಗ್ತಾ ಇದೆ ನೋಡಿ. ಇಲ್ಲಿ ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್. ಸೇಮ್ ಶಾಟ್, ಸೇಮ್ ರಿಸಲ್ಟ್. ದ ರಿಕ್ವೈರ್ಡ್ ರನ್ is 17. ಬಹಳಷ್ಟು ಒಂದು ಸುಂದರತೆ ಹೈಸ್ಕಾರಿಕೆ. ವೈಡ್ 2 ಸಿಕ್ಸರ್ ನಂತರ ಒಂದು ಅತಿರಿಕ್ತ ಹೈಸ್ಕಾರಿಕೆ ಆಗ್ತಾ ಇದೆ. ಓಟಗಳು ಇನ್ನು 16 ಓಟಗಳು ಬರಬೇಕಾಗ್ತದೆ ಜಯಕ್ಕಾಗಿ. ಬಹಳಷ್ಟು ಒಂದು ಸುಂದರತೆ ಹೊಡೆತಗಳು ಕೂಡ ವೇಣು ರೆಡ್ಡಿ. ಸಿಂಗಲ್. ಲಾಸ್ಟ್ 2. ಈ ತರ ಮದಷ್ಟಪಡಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲೆಗ್ ಬೈಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ದ ರಿಕ್ವೈರ್ಡ್ ರನ್ is 15. 15 ಓಟುಗಳು ಬರಬೇಕಾಗ್ತದೆ.
ಎಸ್ ಓವರ್ ಕಂಪ್ಲೀಟೆಡ್. ಎಸ್ ಓವರ್ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ. ದ ರಿಕ್ವೈರ್ಡ್ ರನ್ ಇಸ್ 15. ದ ಸ್ಕೋರ್ಸ್ ಮೂವ್ಸ್ ಆನ್ 40. ಜಯಕ್ಕಾಗಿ ಕೇವಲ 15 ಓಟ್ಗಳು ಬರಬೇಕಾಗ್ತದೆ. ಬಹಳಷ್ಟು ಒಂದು ರೋಮಾಂಚಕ ಪಂದ್ಯಾಕೂಟ. GLR ವಾರಿಯರ್ಸ್ ವರ್ಸಸ್ BCP ಬಾಯ್ಸ್ ನ ಪರವಾಗಿ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಆದರೆ ಪ್ರಾರಂಭದಲ್ಲೇ ಬಿರುಸಿನ ಓಟ್ಗಳಿಗೆ ಕೈ ಹಾಕಿ ಈ ಒಂದು ಪಂದ್ಯಾಟ DCP ಬಾಯ್ಸ್ ನ ಪರವಾಗಿ ಸಾಗಿ ಬರ್ತಾ ಇದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಜನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಬಹಳಷ್ಟು ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ಓನಲು ಬೆಳಕಿನ ಪಂದ್ಯಾಕೂಟಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಮೊದಲನೇ ದಿನದ ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದೆ. ಬೌಲರ್ ಮಲ್ಲೇಶ್ ಈತನ ಮಧ್ಯೆ ಮತ್ತೊಮ್ಮೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ 20 ಓಟ್ಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಒಂಟಿ ಓಟ್ಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಒಂದು ಸುಂದರತೆ ಎಸ್ಗಾರಿಕೆ ಮುಖಾಂತರವಾಗಿ ಕುಯ್ಕೋಟದ ಸೇರ್ಪಡೆ. ಎಸ್ ಬಂತು ನೋಡಿ, ಬಿಗ್ ಶಾಟ್. ಅನುಭವದ ಶಾಟ್ ಕೂಡ ಇಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ 3ನೇಯ ಸಿಕ್ಸರ್ ಕೂಡ ವೇಣು ರೆಡ್ಡಿ ಖಾತೆಗೆ ಸೇರ್ಪಡೆ ಆಗ್ತಾ ಇದೆ. ಉತ್ತಮ ರೀತಿಯ ಹೊಡೆತ, ಸ್ಟ್ಯಾಂಡ್ ಅಂಡ್ ಡೆಲಿವರ್ ಶಾಟ್. ಮಿಡ್ ವಿಕೆಟ್ ಸ್ಕೋರ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. 3 ಸಿಕ್ಸರ್ ಹಾಗೂ ಅನುಭವದ ರೀತಿಯ ಓಟ್ಗಳ ಮುಖಾಂತರವಾಗಿ ತಮ್ಮ ಖಾತೆಯನ್ನು ಪ್ರಾರಂಭಿಸಿ ಸುಲಭದ ರೀತಿಯ ಒಂದು ಕ್ಯಾಚ್ ಅನ್ನು ನೀಡಿ ಪೆವಿಲಿಯನ್ ಅಂತ ತೆರಳುತ್ತಾ ಇದ್ದಾರೆ. ಇಟ್ಸ್ ಅ ಗುಡ್ ಕಮ್ ಬ್ಯಾಕ್ ಬೌಲರ್ ಕೂಡ ಅನ್ಬೋದು. ಅದೇ ರೀತಿ ಬ್ಯಾಟಿಂಗ್ ಅಲ್ಲೂ ಕೂಡ ವೇಣು ರೆಡ್ಡಿ ಇಸ್ ಟಾಪ್ ಆಫ್ ಬ್ಯಾಟರ್. ಎಸ್ ನೋಡಿ, ನಮ್ಮ ಸಂತೋಷ್, ಡ್ಯಾನ್ಸಿಂಗ್ ಸಂತೋಷ್ ನಮ್ಮ ವೇಣು ರೆಡ್ಡಿ ಅವರ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಎಸ್ ಪುಷ್ಪ ತಗ್ಗಲೇದು. ಲಾಸ್ಟ್ ಬಾಲ್. ಈ ತರಮದ ಪ್ರಶಾಂತ್ ಹೊಸದಾಣಿಗನ ಎಂಟ್ರಿ ಆಗ್ತಾ ಇದೆ. ಡಾಟ್ ಡೆಲಿವರಿ ಮುಖಾಂತರವಾಗಿ ಓವರ್ ಕಂಪ್ಲೀಟ್. 7 ರನ್ಸ್ ರಿಕ್ವೈರ್ಡ್. 7 ಓಟ್ಗಳು ಬರಬೇಕಾಗ್ತದೆ. ಇನ್ನು 18 ಬಾಲ್ ಇದೆ. 18ಕ್ಕೆ 7. ಬಹಳಷ್ಟು ಮನಮೋಹಕಾದ ರೋಮಾಂಚಕ ಪಂದ್ಯಾಟ ಈಗ ತಾನೇ ಮುಕ್ತಾಯಗೊಳ್ತಾ ಇದೆ. 7 ಓಟ್ಗಳು ಬರಬೇಕಾಗ್ತದೆ ಒಂದು ಪಂದ್ಯಾಟ ಮುಕ್ತಾಯಕ್ಕೆ. GLR ವಾರಿಯರ್ಸ್ ವರ್ಸಸ್ DCP ಬಾಯ್ಸ್ ನಡುವೆ ಮುಂದಿನ ಒಂದು ಪಂದ್ಯಾಟ ಚಾನ್ ಸಿಟಿ ಕಂಠೀರವ ವರ್ಸಸ್ ಜಿ ಗ್ಯಾಂಗ್ಸ್ಟರ್. ದೈವಿಕ್. ಎಸ್, ದೈವಿಕ್ ಎಸೆದಂತ ಚೆಂಡು ಸ್ಲಾಟ್ ಆಗಿ ಬಿದ್ದು 20 ಓಟ್ಗಳಿಗೆ ಬಿಟ್ಟುಕೊಡ್ತಾ ಇದ್ದಾರೆ. ಎಸ್, 6 ರನ್ಸ್ ರಿಕ್ವೈರ್ಡ್. 6 ಓಟ್ಗಳು ಬರಬೇಕಾಗ್ತದೆ. ಜಾನ್ ಮ್ಯಾಡೋ ಪ್ರದರ್ಶನ ಆಗ್ತಾ ಇದೆ. 30 ಮುಟ್ಟುವ ಮುಖಾಂತರವಾಗಿ 1 ಓಟದ ಪೂರೈಕೆ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇಲ್ಲಿ 5 ಓಟ್ಗಳು ಬರಬೇಕಾಗ್ತದೆ. ಇನ್ನು ಕೂಡ 5 ಓಟವನ್ನು ಗಳಿಸಿದ್ರೆ ಸುಲಭದ ರೀತಿ ಒಂದು DCP ಬಾಯ್ಸ್ ವಿನ್ನರ್ ಆಗ್ಬೋದು ಈ ಮ್ಯಾಚ್ ಅಲ್ಲಿ. ಎಸ್, ವೈಡ್ ಓಟದ ಸೂಚನೆ ಮುಖಾಂತರವಾಗಿ ಪಂದ್ಯಾಟ ಮತ್ತೊಮ್ಮೆ
4 ಔಟ್ಗಳಿಗೆ ಬರ್ತಾ ಇದ್ದ. ದೈವಿಕ್ ಮತ್ತೊಮ್ಮೆ Yes, over completed. The required run is 3 runs. 52 ಒಟ್ಟುಗಳು ಪೂರ್ಣಾಂಕವಾಗಿ ಮುಕ್ತಾಯಗೊಳ್ತಾ ಇದೆ. ಈ ಒಂದು ಪಂದ್ಯಾಟ DCP ಬಾಯ್ಸ್ ವಿಜಯೋತ್ಸವ ಸಾಗ್ತಾ ಇದೆ. ಯಂಗ್ ಸ್ಟಾರ್ಸ್ ಬೌಲಿಂಗ್ ವಿಭಾಗದಲ್ಲಿ ಎಸ್ ಮ್ಯಾಚ್ ಇಸ್ ಫಿನಿಶ್ಡ್. ಈ ಒಂದು ಪಂದ್ಯಾಟ DCP ಬಾಯ್ಸ್ ತಂಡದ ಆಟಗಾರರು ಜಯಪಾಲಿಸಿ ಮುಂದಿನ ಹಂತಕ್ಕೆ ತಲುಪ್ತಾರೆ. ಕಂಗ್ರ್ಯಾಚುಲೇಷನ್ ಫಾರ್ 2 ಟೀಮ್. 2 ತಂಡದವರು ಕ್ರೀಡೆಗೆ ಒಂದು ಬೆಲೆ ಕೊಟ್ಟು ಮಹತ್ವವಾದ ಆಟವನ್ನು ಮುಕ್ತಾಯ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ಒಂದು ಮ್ಯಾಚ್, ನೆಕ್ಸ್ಟ್ ಮ್ಯಾಚ್ ಚಾನ್ ಸಿಟಿ ಕಂಠೀರವ ವರ್ಸಸ್ ಜಿ ಗ್ಯಾಂಗ್ಸ್ಟರ್ಸ್. ಪ್ಲೀಸ್ ಬೇಗ ಬರಬೇಕು ಗ್ಯಾಂಗ್ಸ್ಟರ್ಸ್ ಹಾಗೂ ಚಾನ್ ಸಿಟಿ ಕಂಠೀರವ.